ಜಿಲ್ಲೆ ಚನ್ನರಾಯಪಟ್ಟಣ ಆರ್ಎಂಸಿ ಅಲ್ಲಿ 3,000 ರೈತ ಕೊಬ್ಬರಿ ಬೆಳೆಗಾರರು ಆರ್ಎಂಸಿ ಅಲ್ಲಿ ಟೋಕನ್ ತೆಗೆದುಕೊಂಡು ಗಮನಕ್ಕೆ ಬಂದಿರತ್ತೆ. ಕೆಲವು ರೈತರು ಆರ್ಎಂಸಿ ಮೇಲೆ ಕೊಬ್ಬರಿ ಸಂಬಂಧಪಟ್ಟಂತೆ ರೈತ ಸಂಘಕ್ಕೆ ದೂರನ್ನ ಕೊಟ್ಟಿದ್ದಾರೆ. ಅದನ್ನ ಪರಿಶೀಲನೆ ಮಾಡುವುದಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಸಿರಿಸೇನೆ ಭೇಟಿ ಕೊಟ್ಟಾಗ ಅಲ್ಲಿ 300 ಟೋಕನ್ಗಳ ಜನರು ಕೊಬ್ಬರಿ ಮಾತ್ರ ತೆಗೆದುಕೊಂಡಿದ್ದಾರೆ. ಅದರಲ್ಲಿ ಕೆಲವು ಟೋಕನ್ಗಳ ಕೊಬ್ಬರಿಯನ್ನ ಚೆಕ್ ಮಾಡಿದಾಗ ಕೌಟು ಸಮೇತ ತುಂಬುತ್ತಿರುವುದು ಕಂಡು ಬಂದಿದೆ. ಈ ರೀತಿ ತುಂಬಿದ್ರೆ ಕೊಬ್ಬರಿ ಕಂಪನಿಯಲ್ಲಿ ರಿಜೆಕ್ಟ್ ಮಾಡಿದ್ರೆ ಮುಂದೆ ಇನ್ನುಳಿದ ರೈತರಿಗೆ ತೊಂದರೆ ಆಗುತ್ತೆ ಅಂತ ನಮ್ಮ ಅಭಿಪ್ರಾಯ. ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು ಹಾಗೂ ರೈತರಿಗೆ ಅನ್ಯಾಯವಾಗ್ತಾ ಇದೆ. ಇದನ್ನ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯಾಧ್ಯಕ್ಷರು ಆದ ಹರ್ಲಾಪುರ್ ಮಂಜೇಗೌಡರು ಹಾಗೂ ಉಪಾಧ್ಯಕ್ಷರು ಆದ ಮಂಜುನಾಥ್ ಅವರು, ಹಾಸನ ಜಿಲ್ಲೆ ಮಹಿಳೆ ಅಧ್ಯಕ್ಷರು ಹಾಗೂ ಸದಸ್ಯರು ಖಂಡಿಸಿದ್ದಾರೆ. ಇದನ್ನ ನಿಲ್ಲಿಸದಿದ್ದರೆ ಮುಂದೊಂದು ದಿನ ಆಗುವ ತೊಂದರೆಗೆ ನೇರವಾಗಿ ಅಧಿಕಾರಿಗಳು ಕಾರಣವಾಗಿರುತ್ತಾರೆ ಎಂದು ಆರೋಪಿಸಿದರು. ವರದಿಗಾರ ಶಂಕರೇಗೌಡ, ಚನ್ನರಾಯಪಟ್ಟಣ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಇವತ್ತು ಕೊಬ್ಬರಿ ಬೆಳೆಗಾರರಿಗೆ ಇವತ್ತು ಒಂದು ಸಂಕಟ ತಂದಿತ್ತು. ಆ ಕೊಬ್ಬರಿ ವಿಚಾರದಲ್ಲಿ ರಾಜ್ಯದ ರೈತ ಸಂಘ ದೊಡ್ಡ ಪಾತ್ರನ ರಾಜ್ಯದಲ್ಲಿ ವಹಿಸಿತ್ತು. ಯಾಕೆಂದ್ರೆ ಇಡೀ ರಾಜ್ಯದಲ್ಲಿ ಕೊಬ್ಬರಿ ಬೆಳೆಯೋದು ಅಂತಂದ್ರೆ ಹಾಸನ ಜಿಲ್ಲೆಯಲ್ಲಿ ಚನ್ನರಾಯಪಟ್ಟಣ, ಅರಸೀಕೆರೆ ಈ ಭಾಗ ಫುಲ್ ಕೊಬ್ಬರಿ ಅಂತರಲ್ಲಿ ಅಂತ ಒಂದು ಹೋರಾಟ ಮಾಡಿ ನಬಾರ್ಡ್ನ ಓಪನ್ ಮಾಡೋ ಗಂಟ ರೈತ ಸಂಘ ಬುಡದಲ್ಲೇ ನಬಾರ್ಡ್ನ ಓಪನ್ ಮಾಡಿಸಿ, ಅದೇ ಥರ ಎಲ್ಲ ಥರದಲ್ಲೂ ರೈತರು ಕಂಗಾಲಾಗೋದು ಬೇಡ, ರೈತರು ಸತ ಕಂಗಾಲಾದಾಗ ಇಡೀ ಡೆಲ್ಲಿಲಿ ರೈತರು ಠಿಕಾಣಿ ಹೂಡಿ ಒಂದು ರೇಟ್ ಫಿಕ್ಸ್ ಮಾಡಿ ಅಂದಾಗ ನಾವು 20,000 ಫಿಕ್ಸ್ ಮಾಡಲೇಬೇಕು ಅಂದಾಗ 13,500 ರೂಪಾಯಿ ಫಿಕ್ಸ್ ಮಾಡಿ ರಾಜ್ಯ ಸರ್ಕಾರ ಮಾಡಲೇಬೇಕು ಅಂದಾಗ 1,500 ಕೊಡ್ತೀನಿ ಅಂತ ಇಡೀ ರಾಜ್ಯದ ಈಗೇನು ಸಿದ್ದರಾಮಯ್ಯ ಇದ್ದಾರೆ ಅವ್ರ ಸತ ಒಪ್ಕೊಂಡು 15,000 ಕೊಡ್ತೀವಿ ಅಂತ ಮಾತುಕತೆಯನ್ನು ಮಾತಾಡಿದ್ರು. ನಾವು 15,000 ಸಾಲಲ್ಲ 20,000 ಕೊಡಲೇಬೇಕು ಅಂತೇಳಿ ಒಂದು ಹಂತಕ್ಕೆ ಬಂದು ನಬಾರ್ಡ್ನ ರಾಜ್ಯ ರೈತ ಸಂಘ ಹೋರಾಟಗಾರರೆಲ್ಲ ಇವತ್ತು ಹಗ್ಲು ರಾತ್ರಿ ಮಳೆ ಏನಿದೆ ಬಿಸಿಲು ಅಂದಲೇ ಮನೆ ಮಠ ಬಿಟ್ಟು ಹೋರಾಟ ಮಾಡಿ ಇವತ್ತು ನಬಾರ್ಡನ್ನ ಇವತ್ತು ತಂದರು. ನಿಜವಾದ ಕೊಬ್ಬರಿ ಬೆಳೆದ ರೈತರು ದಳ್ಳಾಳಿಗಳು ಒಬ್ಬರು ಆ ಚಳವಳಿಗೆ ಭಾಗವಹಿಸ್ತಿಲ್ಲ. ಚನ್ನರಾಯಪಟ್ಟಣ ಆರ್ಎಂಸಿಲಿ 2 ಸತಿ ಆರ್ಎಂಸಿಲಿ ಸಾಮೀನ್ ಹಾಕಿ ಟೆಂಟ್ ಕೊಡ್ತು ಕೊಬ್ಬರಿ ಬೆಳೆದವಾದಂಥ ರೈತರುಗಳು ನಮ್ಮ ಜೊತೆ ಭಾಗವಹಿಸಿ ಬೆಂಗಳೂರು ವಿಧಾನಸಭೆಗೆ ಪಾದಯಾತ್ರೆ ಮಾಡ್ತೀನಿ ಅಂದಾಗ ಈ ತಾಲೂಕಿನ ಕಳ್ಳರು ಕೊಬ್ಬರಿ ಬೆಳೆದಂಥವ್ರು ಲಕ್ಷಾಂತರ ಕೊಬ್ಬರಿ ಬೆಳೆದ ದಳ್ಳಾಳಿ ಒಬ್ಬರು ಬರಲಿಲ್ಲ. ಕೊಬ್ಬರಿ ಬೆಳೆದವಾದಂಥವ್ರು 15 ಕ್ವಿಂಟಲ್ 20 ಕ್ವಿಂಟಲ್ ಅಂತ ರೈತರು ನಮ್ಮ ಜೊತೆ ನಡ್ಕೊಂಡು ಬಂದು ಆ ಹೋರಾಟಕ್ಕೆ ಇವತ್ತು ಒಂದು ಖುಷಿನ ತಂದುಕೊಟ್ರು. ಇವತ್ತು ರೈತರು ಕೊಬ್ಬರಿನ ಎಲ್ಲರದು ತಗೋತಾರೆ ಎಂದು ಇವತ್ತು ಚಳವಳಿಯಿಂದ ಒಂದು ದೊಡ್ಡ ಪಾತ್ರ. ಅಧಿಕಾರಿಗಳು ರಾಜಕಾರಣದವರು ಅವ್ರನ್ನ ಒಂದು ಹಂತಕ್ಕೆ ತಂದು ರೈತರು ಕಂಗಾಲಾಗಿದ್ದಾರೆ ಚೆನ್ನಾಗಿಲ್ಲ ಅಂತ ನಬಾರ್ಡ್ ಓಪನ್ ಮಾಡಿ ಮಧ್ಯಾಹ್ನ ಹಂತದಲ್ಲೇ ಒಬ್ರಿಗೂ ರೈತರಿಗೆ ಟೋಕನ್ ಕೊಡ್ದಲೆ, ಒಬ್ರಿಗೂ ರೈತರಿಗೆ ಟೋಕನ್ ಸಿಗ್ದಲೆ ದೊಡ್ಡ ದೊಡ್ಡ ದಳ್ಳಾಳಿಗಳಿಗೆ ಕೊಬ್ಬರಿ ವರ್ತಕರಿಗೆ ಮತ್ತೆ ಯಾರ ದಳ್ಳಾಳಿಗಳಿಗೆ ರಾಜಕಾರಣಿಗಳಿಗೆ ಸಿಕ್ತು ಟೋಕನ್. ಅದನ್ನು ಕಿತ್ತು ಬಿಸಾಕ್ತು ರೈತ ಸಂಘ. ನಿಜವಾದ ರೈತರಿಗೆ ಟೋಕನ್ ಸಿಗ್ಬೇಕು ನಾವು ಒಪ್ಪಲ್ಲ ಅಂತ ಹೇಳಿ ಅದೇ ರೈತ ಸಂಘ ನಿಂತು ಹಾಸನ ಜಿಲ್ಲೆ ಇರ್ಬೋದು, ತುಮಕೂರು ಇರ್ಬೋದು, ನಾಗಮಂಗಲ ಇರ್ಬೋದು, ಅದರಲ್ಲೂ ಅತ್ಯಚ್ಚಾಗಿ ಚನ್ನರಾಯಪಟ್ಟಣದಲ್ಲಿ ಇರ್ಬೋದು, ನಾವು ಸತ್ತ ಮನೆ ನಿದ್ದೆ ಮಾಡ್ದಂಗೆ ಪ್ರತಿಯೊಬ್ಬರು ರೈತರಿಗೆ ಸಿಗಂಗೆ ಟೋಕನ್ ಕೊಡಿಸಿದ್ವಿ. ಇವತ್ತು ನೆನ್ಕೋಬೇಕು ಈ ತಾಲೂಕಿನ ರೈತರು ಎಲ್ಲರಿಗೂ ಟೋಕನ್ ಕೊಡಿಸಿದ್ವಿ, ಎಲ್ಲರಿಗೂ ಸಿಕ್ತು, ಎಲ್ಲರಿಗೂ ಕೊಡ್ತಿದ್ದಾರೆ. ಎಲ್ಲರಿಗೂ ಕೊಟ್ಟಾದ್ಮೇಲೆ ಇವತ್ತು 3,000 ಟೋಕನ್ನ ಈ ತಾಲೂಕಿನ ಜನಕ್ಕೆ ಸಿಕ್ಕಿದೆ. ಸಂತೋಷಪಟ್ಟ ಕೊಡಿ. ತಗೊಳ್ಳೋ ಟೈಮಲ್ಲಿ ಕೊಬ್ಬರಿ ತಗೊಳ್ಳೋ ಟೈಮಲ್ಲಿ ರೈತರಿಗೂ ಹೇಳಿದ್ದೀವಿ ಒಳ್ಳೆ ಕೊಬ್ಬರಿ ಕೊಡ್ರಿ. ಆಮೇಲೆ ಚೂರುಗಳು ಅತಿ ಚೂರು ಬೇಡ, ಒಂದು ಭಾಗ 2 ಭಾಗ ನಾನು ಕೊಡಲೇಬೇಕು. ರೈತ ಏನು ಮಾಡೋಕ್ಕಿಲ್ಲ. ನಾವು ಕೊಬ್ಬರಿಗಳು ಸೀಕಾಗ್ಯವೆ. ಯಾತಕ್ಕೆ ಸೀಕಾಗ್ಯವೆ? ನೀರಿಲ್ಲದಲ್ಲೇ ಕೊಬ್ಬರಿ ತಗೊಳ್ಳದಲ್ಲೇ ಸೀಕಾಗ, ಅದು ರೈತರಿಗೆ ತಪ್ಪಲ್ಲ, ಅದನ್ನು ಸತ್ತ ತಗೊಳ್ಳಿ ಅಂತ ಹೇಳಿ. ಕೊಬ್ಬರಿ ಸೀಕಾದ್ರೂ ತಗೋಬೇಕು, ಕೌಟ ಒಂದ್ಬಿಟ್ಟು. ಅದು ನಮಗೂ ಗೌರವ ಇದೆ. ಕೌಟನ್ನು ತಗೊಳ್ಳಿ ಅಂತ ಹೇಳಿದ್ರೆ ತಗೊಳಕ್ಕಾಗಲ್ಲ. ಕೌಟ ಒಂದ್ಬಿಟ್ಟು ಬಾಕಿದು ಎಲ್ಲನೂ ತಗೊಳ್ಳಿ ಅಂತ ಹೇಳಿದ್ವಿ. ಹಂತದಲ್ಲಿ ಜನ ಕಂಪ್ಲೇಂಟ್ ಮಾಡಿದಾಗ ಇಲ್ಲಿ ಚನ್ನರಾಯಪಟ್ಟಣದಲ್ಲಿ ಅತಿ ದಳ್ಳಾಳಿಗಳಿರ್ಬೋದು, ಅತಿ ಯಾರು ಅಬ್ಬರ ಕೊಬ್ಬರಿ ಬೆಳೆದಂಥವ್ರು ಅಧಿಕಾರಿಗಳದ್ದು ಸಾಮೀನು ಮಾಡ್ಕೊಂಡು ಏನು ತುಂಬ್ತಿದ್ರು ನಾನು ಚೆಕ್ ಮಾಡೋಕ್ಕೆ ಹೋದಂಥ ಕಾಲದಲ್ಲಿ ಎರಡು ತೂಕನ ಇಟ್ಟಿದ್ರು. ಒಂದು ತೂಕದಲ್ಲಿ ಚೆಕ್ ಮಾಡಿದ್ರು. ಅಲ್ಲಿ ಹೆಚ್ಚು ಕಡಿಮೆ ಇತ್ತು. ನಾವು ಹೇಳ್ದವ್ರಿಗೆ ನೋಡ್ರಿ ಚಿಕ್ಕ ತುಂಬಕ್ಕಲ್ಲ ಅಂದಾಗ
ರೈತ ಬೆಳೆಯೋದಲ್ಲ. ರೈತ ನಿಜವಾಗಿ ಬೆಳೆದಾಗ ನೀರಿಲ್ಲದೆ ನೀವು ಕೊಬ್ಬರಿ ತಗೊಳ್ದಂಗೆ ಆಗಿದೆ. ಇದೇನು ಕೌಟೆಲ್ಲ ತಗೊಳ್ಳೇಬೇಕು ಅಂತ ಅಧಿಕಾರಿಗಳಿಗೆ ತಾಕೀತು ಮಾಡಿದ್ವಿ. ಅಲ್ಲಿ ಮಾಡಿದ ತಕ್ಷಣ ಇನ್ನೊಬ್ರು ಹೇಳ್ತಾರೆ, ಸರ್ ಆ ಬಟ್ಟೆಲ್ಲಿ ಬಂದು ನೋಡಿ ಕೌಟನ್ನು ಸತ ತುಂಬ್ತಾವ್ರೆ ಅಂತ. ಆಗ ಅದನ್ನು ಚೆಕ್ ಮಾಡಬೇಕಲ್ಲ ನಾವು. ಅದನ್ನು ಚೆಕ್ ಮಾಡಕ್ಕೆ ಹೋದಾಗ ಆ ಚೀಲದಲ್ಲಿ ಕೌಟನ್ನು ಇತ್ತು. ಆ ಕೌಟನ್ನು ತುಂಬಬೇಡ್ರಿ. ಕೌಟನ್ನು ತುಂಬ ರಿಸಲ್ಟ್ ಆಯಿತು ಅಂದರೆ ಈಗ ಹೋಗಿರೋದು 300 ಜನಕ್ಕೆ ಮಾತ್ರ, ಇನ್ನೂ 3000 ಜನ. 3000 ಜನ ರೈತರ ಮೇಲೆ ನಾವು ಅವ್ರನ್ನ ಕಿತ್ಕೊಂಡಂಗಾಗುತ್ತೆ. ಹಂಗೆ ಆಗಬಾರ್ದು. ಅದು ಎಲ್ಲ ಕೌಟ ಬಿಟ್ಟು ಎಲ್ಲನೂ ತುಂಬಿ ಅಂತ ಅಧಿಕಾರಿಗಳು ತಾಕತ್ತು. ಅಲ್ಲಿ ಯಾವ ಪುಡುಗಾಡಿಗಳು, ಯಾವ ಅವರು ಬೆಳೆಗಳಿಗೆ ಇದು ಮಾಡೋಕ್ಕೋಸ್ಕರ, ಬೇಯಿಸ್ಕೊಳ್ಳೋಕ್ಕೋಸ್ಕರ ಗಲಾಟೆ ಮಾಡ್ತಾರೆ. ನಾವು ಮಾನ ಮಾಡ್ತೀವಿ. ಯಾಕೆ ಅಂತಂದ್ರೆ ಇವತ್ತು ಯಾವ ಒಬ್ಬ